ತೇಲ್ಸಿ ಮಾತಾಡಲೇಬೇಕಾಗಿರ್ತೈತಿ. ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೂ ನಾವು ಒಳಗೆ ಸುಧಾರಿಸಬೇಕಾಗೈತಿ. ಯಾಕಂದ್ರೆ ಸಂಘದ ಸ್ಥಿತಿ ಮತ್ತು ರೈತರಿಗೆ ತೊಂದರೆ ಆಗಿರಬಾರ್ದು. ರೈತರ ಹಿತದೃಷ್ಟಿಯಿಂದ ನಾವು ಎಲ್ಲದನ್ನು ಬಿಚ್ಚಿ ಮಾತಾಡೋದಕ್ಕೆ ಆಗಲ್ಲಲ್ಲ. ನಮ್ಮದು ಪಾವತಿ ಮಾಡಿಸಿಟ್ಟು ಇದೇ ಹೋರಾಟಗಾರರು ಮೊನ್ನೆ ಇದು ಕಂತಿನ ಸಾಲ ತುಂಬ ಟೈಮಿಗೆ ಎಲ್ಲೋ ಕೂತ್ಕೊಂಡು ಫೋನ್ ಮಾಡೋದು ಸಿಬ್ಬಂದಿಗಳಿಗೆ, ನಂದು ಪಾವತಿ ಮಾಡಪ್ಪ ಅಲ್ಲೇ ಅಂತ ಪಾವತಿ ಮಾಡಿಸೋದು, ದುಡ್ಡು ತಗೊಬಂದು ಕೊಡೋಂಗಿಲ್ಲ. ಪಾವತಿ ಮಾಡೋ ಅನ್ನೋದು ದುಡ್ಡು ರೀ ಅಂತ ಅಂದರೆ ಆಮೇಲೆ ತಂದು ಕೊಡ್ತಂತೀಗ. ದೊಡ್ಡ ಸ್ಥಿತಿ ಮಾತು ರೈತರ ಹೋರಾಟಗಾರರು ಇವರು ಅಲ್ಲ. ನಾವೇನು ಆ ರೈತರಾಗಿ ಹೋರಾಟಕ್ಕೆ ಬಂದವ್ರ ಮ್ಯಾಗ ಏನೂ ಬೇಜಾರಿಲ್ಲ ನಮ್ಗೆ. ಒಂದು 10 ಜನ ಹಿರಿಯರು ಬಂದು ನಮ್ಮ ಆಡಳಿತ ಮಂಡಳಿಯನ್ನು ಕರೆಸಿ, ಇಲ್ಲ ಏನೋ ಒಂದು ನಮ್ಮ ಸಂಸ್ಥೆದಾಗ ಏನೋ ಒಂದು ಸಮಸ್ಯೆ ಆಗ್ತಾ ಇತ್ತಲ್ಲ, ಏನದು ಯಾವ ರೈತರಿಗೂ ಏನೋ ಅನ್ಯಾಯ ಆಗಬಾರ್ದು, ನಾಳೆ ಸಂಘಕ್ಕೆ ಏನೋ ಇದರಿಂದ ತೊಂದರೆ ಆಗಬಾರ್ದು ಅಂತ ನಮ್ಗೆ ಕೇಳಿದ್ರೆ ನಾವು ಅದಕ್ಕೆ ಸಮಗ್ರವಾದ ಉತ್ತರ ಕೊಡ್ತಿದ್ವಿ ನಾವು. ಆದರೆ ಅವ್ರು ಏನು ಮಾಡಿದರು, ಈ ಒಂದು ಆಡಳಿತ ಕಮಿಟಿ ಮೇಲೆ ವಿರುದ್ಧ ಮಾಡಬೇಕು, ಅವ್ರು ತೇಜವಧೆ ಮಾಡಬೇಕು, ಅವ್ರ ಹೆಸರು ಹಾಳು ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ರೈತ ಹೋರಾಟ ಮಾಡ್ಕೊಂಡಿದ್ದು. ಯಾವ ಸಂಘ ಸಂಸ್ಥೆದಿಂದ 2 ಕಿಲೋಮೀಟ್ರ್ ದೂರದಿಂದ ಹೋರಾಟ ರ್ಯಾಲಿ ಮಾಡೋದಿಲ್ಲ. ಯಾಕಂದರೆ ಈ ಸಂಘ ಸಂಸ್ಥೆಗಳೆಲ್ಲ ಇವತ್ತು ಅಧಿಕಾರ ನಮಗಿರ್ತೈತಿ, ನಾಳೆ ಅಧಿಕಾರ ಮತ್ತೊಬ್ಬರು ಬರ್ತಾರೋ ಏನೋ ಆಗಿ ಹೋಗ್ತೈತಿ. ಆದರೆ ಆ ಸಂಸ್ಥೆ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಕಾಲಕ್ಕೂ 100 ವರ್ಷ ಆ ಸಂಸ್ಥೆ ಉಳಿಬೇಕದು. ಸಂಸ್ಥೆದ್ದು ಉಳಿವಿನ ಬಗ್ಗೆ ವಿಚಾರ ಮಾಡ್ಬೇಕಾಗ್ಬಿಟ್ರೆ ನೀವು ಮಾಧ್ಯಮ